ಎಲ್ರಿಗೂ ನಮಸ್ಕಾರ. 6ನೇ ತರಗತಿಯ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ. ಒಟ್ಟು ಅಂಕಗಳು 40. ಸಂಕಲನಾತ್ಮಕ ಮೌಲ್ಯಮಾಪನ 1. ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುವಂಥ ಈ ಪರೀಕ್ಷೆ ಅವಧಿ ಒಟ್ಟು ಎಷ್ಟೈತೆ ಅಂದ್ರೆ 90 ನಿಮಿಷಗಳದವು. ಇಲ್ಲಿ ನೋಡ್ರಿ, ಒಟ್ಟು ಪ್ರಶ್ನೆಗಳು ಎಷ್ಟು ಅಂಕದ್ದು ಅದಾವ ಅಂದ್ರೆ 40 ಮಾರ್ಕ್ಸ್ನ ಪ್ರಶ್ನೆಗಳದಾವು. ಇಲ್ಲಿ ಮೊದಲಿಗೆ ಕೊಟ್ಟಿರುವ 4 ಉತ್ತರಗಳು ಸರಿಯಾದ ಉತ್ತರವನ್ನು ಆರಿಸಿದ್ರು. ಟೋಟಲ್ ಇವು ಎಷ್ಟು ಅದಾವ ಅಂದ್ರೆ 6 ಅದಾವು. 6 × 1 ಅಂದ್ರೆ 6 ಮಾರ್ಕ್ಸ್ ಆಯಿತು. ಇದೇ ರೀತಿ ಪ್ರಶ್ನೆ ಪತ್ರಿಕೆ ಇರ್ತೈತಿ. ಸರಿಯಾಗಿ ಓದ್ರಿ, ಬಿಡಿಸ್ರಿ, ಸರಿಯಾಗಿ ಪರೀಕ್ಷೆಯನ್ನು ಬರೀರಿ, ಉತ್ತಮ ಅಂಕಗಳನ್ನು ಗಳಿಸ್ರಿ. ಒಟ್ಟು ಮಲ್ಟಿಪಲ್ ಚಾಯ್ಸ್ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳು ಒಟ್ಟು 6 ಅದಾವು. 6ಕ್ಕೂ ಸರಿಯಾಗಿ ಉತ್ತರ ಬರೆದ್ರೆ ಒಂದೊಂದು ಮಾರ್ಕ್ಸ್ ಅಂದ್ರೆ 6 × 1 6 ಮಾರ್ಕ್ಸ್ ಅದು. ಇನ್ನು ಪ್ರಶ್ನೆ ಸಂಖ್ಯೆ 2ರಾಗ ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿರಂದಾರ. ಇದ್ರಾಗ ಎಷ್ಟು ಅದಾವ ಅಂದ್ರೆ 6 × 1 ಅಂದ್ರೆ 6 ಆತವು. ಇವು ಒಂದು ವಾಕ್ಯ ಅಥವಾ ಪದದಾಗ ಉತ್ತರಿಸಬೇಕು. ಎಲ್ಲ ಹೊಸ ಪಠ್ಯಕ್ರಮದಂತೆ ಇರುವಂಥ ಪ್ರಶ್ನೆ ಪತ್ರಿಕೆ ಆಗೈತಿ. ಭಾಳ ಮಹತ್ವವಾಗಿರುವಂಥ ಪ್ರಶ್ನೆ ಪತ್ರಿಕೆ ಇದಾಗೈತಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಂದ್ರೆ ನೋಡ್ರಿ, 10 × 2 ಅಂದ್ರೆ ಒಟ್ಟು ಪ್ರಶ್ನೆಗಳು 10 ಅದಾವು. ಒಂದೊಂದು ಪ್ರಶ್ನೆಗೆ 2 ಮಾರ್ಕ್ಸ್ ಅಂದ್ರೆ 20 ಮಾರ್ಕ್ಸ್ ಆಯಿತು. ವಿಜ್ಞಾನ ಎಂದರೇನು, ಕಪ್ಪೆಯನ್ನು ಉಭಯವಾಸಿ ಅಂತೇಳಿ ಯಾಕೆ ಕರೀತಾರು, ಮತ್ತು ಈ ಎಲ್ಲ ಪ್ರಶ್ನೆಗಳು ಆದ ನಂತರ ಈ ಪ್ರಶ್ನೆಗಳ ನಂತರ ಉತ್ತರಗಳದಾವು. ಸಸ್ಯಗಳಲ್ಲಿ ಗಮನಿಸಿರುವ ಯಾವುದಾದ್ರೂ 2 ವೈವಿಧ್ಯಮಯ ಗುಣಗಳನ್ನು ತಿಳಿಸಿ. ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಪಾತ್ರೆಗಳ ಬದಲಾಗಿ ಲೋಹದ ಪಾತ್ರೆಗಳನ್ನು ಬಳಸ್ತಾರೆ, ಏಕೆ ಅನ್ನೋದು ಕಾರಣ ಕೊಡ್ರಿ. ಕಾರ್ಬೋಹೈಡ್ರೇಟ್ ಸಮೃದ್ಧವಾಗಿರೋ ಯಾವುದಾದ್ರೂ 4 ಆಹಾರ ಪದಾರ್ಥಗಳನ್ನ ಹೆಸರಿಸಿರಂದಾರು. ಯಾವ 4 ಆಹಾರ ಪದಾರ್ಥ ಹೇಳ್ರಿ ನೋಡು. ರಾಗಿ, ಅಕ್ಕಿ, ಆಮೇಲೆ ಕಬ್ಬು, ಇವೆಲ್ಲ ಏನಂತಾರೆ ಕಾರ್ಬೋಹೈಡ್ರೇಟ್ ಸಮೃದ್ಧವಾಗಿರುವಂಥ ಆಹಾರ ಪದಾರ್ಥಗಳಾಗ್ಯಾವು. 18ನೇ ನೋಡ್ರಿ, ORS ದ್ರಾವಣವನ್ನು ಹೇಗೆ ತಯಾರಿಸಲಾಗ್ತಾರೋ ಮತ್ತು ಅದನ್ನ ಯಾಕೆ ಬಳಸ್ತಾರೆ ಅಂದ್ರೆ, ORS ದ್ರಾವಣವನ್ನು 1 ಲೀಟರ್ ನೀರು ಕಾಯಿಸ್ಬೇಕು. ಕಾಯಿಸಿದಂಥ ನೀರಿನಾಗ ಒಂದು 6 ಚಮಚೆ ಸಕ್ಕರೆಯನ್ನು ಹಾಕಬೇಕು. ಅರ್ಧ ಚಮಚೆ ಏನಾಗಬೇಕಂದ್ರೆ ಉಪ್ಪನ್ನು ಹಾಕಬೇಕು. ಅವಾಗ ಏನಾಗ್ತೈತೆ ಅಂದ್ರೆ ORS ದ್ರಾವಣ ತಯಾರಾಗ್ತೈತಿ. ಚಲನೆಯ ವಿಧಗಳು ಯಾವ್ಯಾವು? ರೇಖೀಯ ಚಲನೆ, ಆವರ್ತಕ ಚಲನೆ, ಆಂದೋಲನ ಚಲನೆ, ಇವೆಲ್ಲ ಚಲನೆಯ ವಿಧಗಳು. ಕಾಂತಗಳು ಯಾವುದಾದ್ರು 4 ಗುಣಗಳು. ಕಾಂತಗಳು ಯಾವುದಾದ್ರು 4 ಗುಣಗಳಂದ್ರೆ, ಕಾಂತವು ಕಾಂತೀಯ ವಸ್ತುಗಳನ್ನ ಆಕರ್ಷಿಸ್ತೈತಿ, ಅದಕ್ಕೆ ಕಾಂತ ಅಂತ ಹೇಳಿ ಕರೀತಾರೆ. ಅದೇ ರೀತಿ ಕಾಂತಕ್ಕೆ ಏನೈತೆ ಅಂದ್ರೆ ಸಜಾತಿ ಧ್ರುವಗಳು ವಿಕರ್ಷಿಸಲ್ಪಡ್ತಾವೆ, ವಿಜಾತಿ ಧ್ರುವಗಳು ಒಂದಕ್ಕೊಂದು ಆಕರ್ಷಿಸಲ್ಪಡ್ತಾವೆ. ಕಾಂತಕ್ಕೆ ಯಾವಾಗಲೂ 2 ಧ್ರುವಗಳು ಇರ್ತವೆ, ಒಂದು ದಕ್ಷಿಣ ಧ್ರುವ ಮತ್ತು ಇನ್ನೊಂದು ಉತ್ತರ ಧ್ರುವ. ಪಾರದರ್ಶಕ ವಸ್ತು ಅಂದ್ರೆ ಏನು? ಯಾವ ವಸ್ತು ತನ್ನ ಮೂಲಕ ಬೆಳಕನ್ನು ಹಾಯ್ಲಕ್ಕೆ ಬಿಡ್ತೈತಿ ಅದಕ್ಕೆ ಪಾರದರ್ಶಕ ವಸ್ತು ಅಂತ ಹೇಳ್ತಾರೆ. ಉದ್ದದ ಅಂತಾರಾಷ್ಟ್ರೀಯ ಮಾನ ಯಾವುದಂದ್ರೆ ಮೀಟರ್ ಅಂತ ಹೇಳಿ ಕರೀತಾರೆ. 1 ಕಿಲೋಮೀಟರ್ದಾಗ 1000 ಮೀಟರ್ ಇರ್ತಾವೆ ನೋಡ್ರಿ. ಕೊನೆಯ ಪ್ರಶ್ನೆ 4. ಈ ಪ್ರಶ್ನೆಗಳಿಗೆ ಉತ್ತರಿಸಿದಂತಾರೆ 2 × 4 ಅಂದ್ರೆ 8 ಮಾರ್ಕ್ಸ್ನು 2 ಪ್ರಶ್ನೆ ಅದಾವು. ಅನುಪಿಗೆ ಏನಾಗೈತಿ? ರಕ್ತ ಒಸರಿಸುವಂಥ ಒಸಡುಗಳದಾವು. ಗಾಯಗಳು ನಿಧಾನವಾಗಿ ವಾಸಿಯಾಗುವಂಥ ಒಂದು ಸಮಸ್ಯೆ ಐತಿ. ವೈದ್ಯರು ಅವನಿಗೆ ವೈದ್ಯಕೀಯ ತಪಾಸಣೆ ಒಳಪಡಿಸಿ ಒಂದು ನಿರ್ದಿಷ್ಟ ಪೋಷಕದ ಕೊರತೆ ಐತೆ ಅಂತ ಹೇಳ್ತಾರೆ ಅವರು, ಅಂದರೆ ವಿಟಮಿನ್ ಕೊರತೆ ಐತೆ ಅಂತ ಹೇಳ್ತಾರೆ. ಈ ಕೆಲವು ಆಹಾರ ಪದಾರ್ಥಗಳನ್ನ ಅವರು ಸೇವಿಸಲಿಕ್ಕೆ ಸೂಚನೆ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಅನುಪಿಗೆ ಇರುವಂಥ ನ್ಯೂನತೆ ಹೆಸರೇನಂತ ಹೇಳ್ತಾರೆ. ಅನುಪಿಗೆ ಯಾವುದೈತೆ ಅಂದ್ರೆ ಸ್ಕರ್ವಿ ಅನ್ನೋ ಒಂದು ರೋಗದ ಐತೆ, ನ್ಯೂನತೆ ಅಂತ ಹೇಳ್ತಾರೆ. ಅದೇ ರೀತಿ ಇದು ಯಾವುದರ ಕೊರತೆಯಿಂದ ಬಂದೈತೆ ಅಂದರೆ ವಿಟಮಿನ್ ಸಿ ಕೊರತೆಯಿಂದ ಬಂದಿರುವಂಥದ್ದು ಸ್ಕರ್ವಿ ಅನ್ನೋದು. ಅದೇ ರೀತಿ ವೈದ್ಯರು ಅನುಪಿಗೆ ಯಾವ ಕಿತ್ತಳೆ ಹಣ್ಣು, ನೆಲ್ಲಿಕಾಯಿ ಇವೆಲ್ಲ ತಿನ್ನಲಿಕ್ಕೆ ವೈದ್ಯರು ಸೂಚಿಸ್ತಾರೆ. ಅದೇ ರೀತಿ ವಿವಿಧ ಆಕಾರದ ಕಾಂತಗಳನ್ನ ಹೆಸರಿಸಿ ಅದರ ಅಂದವಾದ ಚಿತ್ರವನ್ನು ಬರೆದು ಗುರುತಿಸಿರಂತಾರೆ. ಇಲ್ಲಿ ನೋಡ್ರಿ, ಈ ಕೆಳಗಡೆ ಎಲ್ಲ ಉತ್ತರಗಳನ್ನು ಕೊಟ್ಟೈತಿ. ಸರಿಯಾಗಿ ಗಮನಿಸ್ರಿ, ಒಳ್ಳೆ ರೀತಿಯಲ್ಲಿ ಪರೀಕ್ಷೆ ಬರೆದು ಉತ್ತಮ ಅಂಕಗಳನ್ನು ಗಳಿಸ್ರಿ. ವೈಜ್ಞಾನಿಕ ವಿಧಾನ ಅಂದ್ರೆ ಏನು ನೋಡ್ರಿ, ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಹಂತದ ಒಂದು ಪ್ರಕ್ರಿಯೆಗೆ ವೈಜ್ಞಾನಿಕ ಅಂತ ಹೇಳಿ ಕರೀತಾರೆ. ಅದೇ ರೀತಿ ಸಾಸಿವೆ ಗಿಡದಲ್ಲಿರುವಂಥ ಬೇರು ಯಾವುದಂದ್ರೆ ತಾಯಿ ಬೇರು. ಆವಾಸ ಅಂದ್ರೆ ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವಂಥ ಸ್ಥಳಕ್ಕೆ ಆವಾಸ ಅಂತ ಹೇಳಿ ಕರೀತಾರೆ. ಯಾವುದು ಸ್ಥಳವನ್ನು ಆಕ್ರಮಿಸ್ತೈತೋ ಮತ್ತು ದ್ರವ್ಯ ರಾಶಿಯನ್ನು ಹೊಂದಿದೆ ಅದಕ್ಕೆ ದ್ರವ್ಯ ಅಂತ ಹೇಳಿ ಕರೀತಾರೆ. ವಸ್ತುಗಳನ್ನ ವಿವಿಧ ಗುಂಪುಗಳಾಗಿ ಜೋಡಿಸುವಂಥ ಒಂದು ವಿಧಾನಕ್ಕೆ ವರ್ಗೀಕರಣ ಅಂತ ಹೇಳಿ ಕರೀತಾರೆ. ಆಲೂಗಡ್ಡೆಯಲ್ಲಿ ಪಿಷ್ಟದ ಇರುವಿಕೆಯನ್ನು ಒಂದು ಪರೀಕ್ಷೆ ಮಾಡಲಾಗ್ತೈತಿ. ಯಾವಾಗ ಅಯೋಡಿನ್ ದ್ರಾವಣವನ್ನು ಒಂದು ಆಲೂಗಡ್ಡೆ ಮೇಲೆ ಹಾಕಿದಾಗ ಅದು ನೀಲಿ ಕಪ್ಪು ಬಣ್ಣಕ್ಕೆ ತಿರುಗ್ತಂದ್ರೆ ಅದರೊಳಗಡೆ ಪಿಷ್ಟ ಐತೆ ಅಂತೇಳಿ ಹೇಳ್ತೀರಿ. ಸ್ಟಾರ್ಚ್. ವಿಜ್ಞಾನ ಅಂದ್ರೆ ಏನು? ನಾವು ವಾಸಿಸುವಂಥ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಈ ಬ್ರಹ್ಮಾಂಡದ ರಹಸ್ಯಗಳನ್ನು ಹೊರಗಿಡಲು ಆಲೋಚಿಸುವ, ವೀಕ್ಷಿಸುವ ಮತ್ತು ಕಾರ್ಯನಡೆಸುವಂಥ ಒಂದು ವಿಧಾನಕ್ಕೆ ಏನಂತಾರೆ ಅಂದ್ರೆ ವಿಜ್ಞಾನ ಅಂತ ಹೇಳಿ ಕರೀತಾರೆ. ಕಪ್ಪೆ ನೀರು ಮತ್ತು ನೆಲದ ಮೇಲೆ 2 ಕಡೆ ವಾಸಿಸುವುದರಿಂದ ಅದನ್ನ ಉಭಯವಾಸಿ ಅಂತ ಹೇಳಿ ಕರೀತಾರೆ. ನೋಡ್ರಿ, ಕಾರ್ಬೋಹೈಡ್ರೇಟ್ ಸಮೃದ್ಧವಾಗಿರುವಂಥ
4 ಆಹಾರ ಅಕ್ಕಿ, ರಾಗಿ, ಆಲೂಗಡ್ಡೆ, ಕಬ್ಬು. ಚಲನೆಯ ವಿಧಗಳನ್ನು ನೋಡಿರಿ. ORS ಹೆಂಗೆ ತಯಾರಿಸ್ತಾರೆ ನೋಡ್ರಿ. ಕಾಂತದ 4 ಲಕ್ಷಣಗಳನ್ನು ನೋಡ್ರಿ. ಪಾರದರ್ಶಕ ವಸ್ತು ಅಂದ್ರೇನು ಅವೆಲ್ಲದಕ್ಕೂ ಉತ್ತರ ಅದಾವೆ ಇಲ್ಲಿ ಕೆಳಗಡೆ, ಸರಿಯಾಗಿ ನೋಡ್ರಿ. ಉದ್ದದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಐತಿ, 1 ಕಿಲೋಮೀಟರ್ದ 1000 ಮೀಟರ್ ಇರ್ತಾವೆ ನೋಡ್ರಿ. ಅನುಪಿಗಿರುವಂಥ ನ್ಯೂನತೆ ಯಾವುದು ಸ್ಕರ್ವಿ ಅನ್ನೋದೈತಿ, ಅದನ್ನು ವಿಟಮಿನ್ ಸಿ ಕೊರತೆಯಿಂದ ಬರ್ತೈತಿ. ಡಾಕ್ಟ್ರು ಏನು ತಿನ್ನಕ್ಕೆ ಹೇಳ್ತಾರೆ, ಕಿತ್ತಳೆ, ಟೊಮೆಟೊ, ನೆಲ್ಲಿಕಾಯಿ ತಿನ್ನಕ್ಕೆ ಹೇಳ್ತಾರೆ. ಅದೇ ರೀತಿ ವಿವಿಧ ಆಕಾರದ ಕಾಂತಗಳು ನೋಡ್ರಿ. ದಂಡಕಾಂತ, ಸೂಜಿಕಾಂತ, ಲಾಳಕಾಂತ, ಕುದುರೆ ಲಾಳಕಾಂತ, ಇವೆಲ್ಲ ಏನಂತಂದ್ರೆ ಎಲ್ಲ ಪ್ರಶ್ನೆಗಳು ಉತ್ತರಗಳನ್ನು ಕೂಡ ನೀಡಲಾಗಿದೆ. ಸರಿಯಾದ ರೀತಿಯಲ್ಲಿ ಓದ್ರಿ, ಅಭ್ಯಾಸ ಮಾಡಿರಿ, ಉತ್ತರವನ್ನು ಬರ್ರಿ, ಹೆಚ್ಚಿನ ಅಂಕಗಳನ್ನು ಪಡೆದು ಉತ್ತೀರ್ಣರಾಗ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತೀನಿ. ಧನ್ಯವಾದ.